ಮೇಡಮ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ವಿ.ಸಿ ಮೀಟಿಂಗ್ ಅಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿರೋದು ಇವತ್ತು ಪತ್ರಿಕೆಗಳಲ್ಲಿ ಬಂತು. ಹ್ಮ್ ಆಸ್ಟ್ರೇಲಿಯಾ ಮಾಡೆಲ್ ಏನು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನೈಟ್ ರಿಸರ್ಚ್ ಮಾಡಿದೆ. ಹ್ಮ್ ತದನಂತರ ಇದನ್ನ ಮೊಬೈಲ್ ಬ್ಯಾನ್ ಮಾಡ್ಬೇಕಾ, ಮೊಬೈಲ್ ಅಲ್ಲಿರೋ ಆಪ್ಗಳು ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನಿದಾವಲ್ಲ ಹ್ಮ್ ಅದು ಬ್ಯಾನ್ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆಸ್ಟ್ರೇಲಿಯನ್ ಗೌರ್ಮೆಂಟ್ 2 ತಿಂಗಳಿಂದ ಒಂದು ಡಿಸಿಷನ್ ಮಾಡಿದೆ. ಹ್ಮ್ ಅದು ಗ್ರೂಪ್ ಅಲ್ಲಿ ಕೂಡ ನಿಮ್ಗೆ ಹಾಕಿದೀನಿ ಇನ್ ಡೀಟೇಲ್ ಆಗಿ. ಗೌರ್ಮೆಂಟ್ ಆರ್ಡರ್ ಆಸ್ಟ್ರೇಲಿಯಾ. ಹ್ಮ್ ಇಲ್ಲಿ ನಾವು ಮೊಬೈಲ್ ಬ್ಯಾನ್ ಮಾಡೋದು ಮುಖ್ಯ ಅಲ್ಲ. ಹ್ಮ್ ಮೊಬೈಲ್ ಅಲ್ಲಿ ಇರ್ತಕ್ಕಂತ ಸಾಮಾಜಿಕ ಜಾಲತಾಣಗಳು ದುಷ್ಪರಿಣಾಮ ಏನೀಗ ಮಕ್ಕಳ ಮೇಲೆ ಬೀರ್ತಾ ಇದಾವಲ್ಲ, ಹ್ಮ್ ಅದು 1ರಿಂದ 10ನೇ ತರಗತಿ ಇರ್ಬೋದು, ಇನ್ಫ್ಯಾಕ್ಟ್ 12ನೇ ತರಗತಿ ಇರ್ಬೋದು. ಹ್ಮ್ ಇದರಿಂದಾಗಿ ಬಹಳಷ್ಟು ಅನಾಹುತಗಳನ್ನ ನಾವು ನೋಡ್ತಾ ಇದೀವಿ. ಅದನ್ನು ಕರ್ನಾಟಕದಲ್ಲಿ ಹ್ಮ್ ಈಗ ಮೊಬೈಲ್ ಸಿಕ್ ಅನ್ನೋದು ತುಂಬಾ ವ್ಯಾಪಕವಾಗಿ ಬೆಳೆದಿದೆ. ಹ್ಮ್ ಇದಕ್ಕೆ ಮೂಲ ಕಾರಣೀಭೂತ ಏನು ಅಂದ್ರೆ ಕೋವಿಡ್ ಟೈಮಲ್ಲಿ. ಹ್ಮ್ ಕೋವಿಡ್ ಟೈಮಲ್ಲಿ ಆನ್ಲೈನ್ ಎಜುಕೇಶನ್ ಬೇಕಾ ಬೇಡವಾ ಅನ್ನೋ ಚರ್ಚೆ 3 ತಿಂಗಳು ನಡೀತು. ಹ್ಮ್ ಈವನ್ ಗೌರ್ಮೆಂಟ್ ಅಟ್ಲೀಸ್ಟ್ ಯಾರು ಬಳಸ್ತಾರೆ ಆ ಸ್ಟೇಕ್ ಹೋಲ್ಡರ್ಸ್ನೇ ಮೀಟಿಂಗ್ ಕರೀಲ್ಲ. ಹ್ಮ್ ಬಹಳಷ್ಟು ಮಿನಿಸ್ಟರ್ಗೂ ನಮಗೂ ಗಲಾಟೆ ಆಯ್ತು. ನೀವ್ ಯಾರನ್ನ ಕೇಳಿದೆಲ್ಲ ಮಾಡಕ್ ಹೋಗ್ತಾ ಇದ್ದೀರಾ? ಹ್ಮ್ ಲಾಕ್ ಡೌನ್ ಆಗಿದೆ, ಸೀಲ್ ಡೌನ್ ಆಗಿದೆ. ಹ್ಮ್ ಇವತ್ತು ಅನ್ನ ತಿನ್ನಕ್ಕೆ ಗತಿ ಇಲ್ಲ ಹೈಯರ್ ಫ್ಯಾಮಿಲಿಗಳಿಗೆ. ನೀವು ಮೊಬೈಲ್ ಕೊಡ್ಸಿ 3 ಮೊಬೈಲ್ 3 ಮಕ್ಕಳಿಗೆ ಒಂದೇ ಟೈಮಲ್ಲಿ ಕ್ಲಾಸ್ ನಡೀತವೆ ಅಂದ್ರೆ ಹುಡುಗಾಟ್ಗಳಿನ ಹೆಂಗ್ ತಗೊಳಕ್ ಆಗತ್ತೆ ಅಂದ್ರೆ ಏನನ್ನೂ ಅವ್ರು ಕನ್ಸಿಡರ್ ಮಾಡ್ಲಿಲ್ಲ. ಹ್ಮ್ ಕೊನೆಗೆ ಈ ಪ್ರೈವೇಟ್ ಸ್ಕೂಲ್ ಮಾಫಿಯಾ ಹೆಂಗಿತ್ತು ಅಂದ್ರೆ ಫೀಸ್ ವಸೂಲ್ ಮಾಡ್ಕೊಂಡ್ಬಿಟ್ಟಿದ್ರು ಆ ಟೈಮಲ್ಲಿ. ಹ್ಮ್ ನಾವ್ ಯಾವ್ದೋ ಒಂದು ರೂಪದಲ್ಲಿ ಎಜುಕೇಶನ್ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಹ್ಮ್ ಹ್ಮ್ ಈ ವರ್ಷದ ಫೀಸ್ ನಾವು ಉಳಿಸ್ಕೋಬಹುದು ಅನ್ನೋ ದೊಡ್ಡ ದುರಾಲೋಚನೆಯಿಂದ ಆನ್ಲೈನ್ ಎಜುಕೇಶನ್ ಬಲವಂತವಾಗಿ ಜಾರಿಗೆ ತಂದ್ರು. ಹ್ಮ್ ಅವತ್ತಿಂದ ಶುರು ಆಯ್ತು ನೋಡಿ, ಈ ಮೊಬೈಲ್ ಎಲ್ಲಾ ಮಕ್ಕಳ ಕೈಗೂ ಸಿಕ್ಬಿಡ್ತು. ಹ್ಮ್ ಅದರ ದುಷ್ಪರಿಣಾಮವನ್ನ ಇವತ್ತು 5 ವರ್ಷ ಆದ್ಮೇಲೆ ಹ್ಮ್ ಒಂದು ಅಡಿಕ್ಟ್ ಆಗೋಯ್ತದು. ಹ್ಮ್ ನಾವ್ ಯಾವತ್ತು ಮೊಬೈಲ್ ಮಕ್ಕಳ ಕೈಲಿ ಕೊಡಬೇಡಿ ಅಂತಿದ್ವೋ ಅದನ್ನ ಕೊಡ್ಸಿದ್ದೇ ರಾಜ್ಯ ಸರ್ಕಾರ ಅವತ್ತು ಹ್ಮ್ ಆನ್ಲೈನ್ ಎಜುಕೇಶನ್ ಹೆಸರಲ್ಲಿ. ಹ್ಮ್ ಈಗ ಇದು ಎಮ್ಮರವಾಗಿ ಬೆಳೆದಿದೆ. ಹ್ಮ್ ಈಗಾಯ್ತು, ಈಗ ಮೊಬೈಲು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಹ್ಮ್ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಹ್ಮ್ ಯಾವ್ಯಾವ ಸೋಷಿಯಲ್ ಮೀಡಿಯಾ ನೆಗೆಟಿವ್ ಮಕ್ಕಳ ಮೇಲೆ 16 ವಯಸ್ಸಿಗಿಂತ ನೆಗೆಟಿವ್ ಆಗಿದೆ ಎಲ್ಲ ಕೂಡ ರಿಸರ್ಚ್ ಮಾಡಿ ಹ್ಮ್ ಅವೆಲ್ಲವನ್ನು ಕೂಡ ಕಂಪ್ಲೀಟ್ ಕಂಪ್ನಿ ಕಡೆಯಿಂದ ಬ್ಯಾನ್ ಮಾಡಿಸಿದೆ. ಹ್ಮ್ ಅಲ್ಲಿ ಹ್ಮ್ ಇನ್ ಕೇಸ್ ಏನಾದ್ರು ಅಪ್ಪನ ಹೆಸರಲ್ಲಿ, ಅಜ್ಜಿ ಹೆಸರಲ್ಲಿ, ಅಮ್ಮನ ಹೆಸರಲ್ಲಿ ಏನಾದ್ರು ಇವ್ರು ಯೂಸ್ ಮಾಡಿದ್ರು ಕೂಡ ಕಂಡಿಡಿಯಕ್ಕೆ ತಂತ್ರಜ್ಞಾನ ಕಂಡಿಡಿದು ಬಿಟ್ಟವ್ರೆ. ಓಕೆ. ಇಲ್ಲಿ ಏನಾದ್ರೂ ಮಿಸ್ಯೂಸ್ ಮಾಡಿದ್ರು ಕೂಡ ಮಕ್ಕಳಿಗಾಗ್ಲಿ ಪೇರೆಂಟ್ಸ್ಗಾಗ್ಲಿ ಯಾವುದೇ ಶಿಕ್ಷೆ ಇಲ್ಲ. ಹ್ಮ್ ಆ ಕಂಪ್ನಿಗೆ ಅದೆಷ್ಟೋ $1 ಮಿಲಿಯನ್ ತರ ದಂಡ ಹಾಕೋದಿಕ್ಕೆ ತಂದಿದ್ದಾರೆ. ಹ್ಮ್ ಇದು ಮೊಬೈಲ್ ಬ್ಯಾನ್ ಅನ್ನೋದ್ಕಿಂತ ಹ್ಮ್ ಮೊಬೈಲ್ ಬೇಕು ಯಾವುದಕ್ಕೆ, ಶಿಕ್ಷಣಕ್ಕೆ ಪೂರಕವಾದಂತ ತಂತ್ರಜ್ಞಾನವನ್ನ ನೋಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಹ್ಮ್ ಈ ಈ ಸಾಮಾಜಿಕ ಜಾಲತಾಣಗಳಿಂದ ಏನು ಈ ಮಕ್ಕಳಿಗೆ ನೆಗೆಟಿವ್ ಆಗ್ತಾ ಇದೆಯಲ್ಲ, ಹ್ಮ್ ಆ ಎಲ್ಲಾ ಕಂಪ್ನಿಗಳು ಎಕ್ಸ್, FB ಇವೆಲ್ಲ ಇನ್ಸ್ಟಾ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಓಕೆ. ಅದನ್ನ ಮಾಡ್ಲಿಕ್ಕೆ ಈಗ ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ಒಂದ್ ತಜ್ಞರ ಸಮಿತಿ ಮಾಡಿ ಯಾರ್ಯಾರು ಮೂಲ ವಾರಸುದಾರರಿದ್ದಾರೆ ಒಂದ್ ಅಧ್ಯಯನ ನಡೀಲಿ. ನಮ್ಮಲ್ಲಿ SATS ಸ್ಯಾಟ್ಸ್ ಅಲ್ಲಿ ಮಕ್ಕಳ ಸಂಖ್ಯೆ ಇದೆ. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಇನಿಷಿಯೇಟಿವ್ ತಗೊಂಡು ಇದನ್ನ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಮಾಡಿ ಏನಾದ್ರೂ ಒಂದು, ನಾಟ್ ಓನ್ಲಿ ಕರ್ನಾಟಕ, ನಾನು ಇನ್ಕ್ಲೂಡಿಂಗ್ ಇಂಡಿಯಾದಲ್ಲಿ ಇದಕ್ಕೆ ಸೈಬರ್ ಮಿನಿಸ್ಟರ್ ಬರ್ಬೇಕಂತ ಇವತ್ತು ವಾದ ಮಾಡಿದ್ದೀನಿ ನಾನು. ಯಾಕಂದ್ರೆ ಮುಂದುವರೆದ ದೇಶಗಳಲ್ಲಿ ಸೈಬರ್ ಮಿನಿಸ್ಟರ್ಗಳಿದ್ದಾರೆ. ಸೈಬರ್ ಏನಾರ ಅಪರಾಧ ಆಯ್ತಂದ್ರೆ ಇಮಿಡಿಯೇಟ್ ಆಗಿ ಜೈಲಿಗೆ ಹಾಕುವಂತ ಸಿಸ್ಟಮ್ ಮುಂದುವರೆದ ದೇಶಗಳು ಇದಾವೆ. ನಮ್ಮಲ್ಲಿ ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ಸೈಬರ್ಗೆ ಒಂದು ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಇವೆಲ್ಲ ಅನಾಹುತಗಳಾಗ್ತಾ ಇದಾವೆ. ಈ ಸಾಮಾಜಿಕ ಜಾಲತಾಣಗಳ ಹಾವಳಿಯಿಂದ ಅನಾಹುತಗಳು, ಆತ್ಮಹತ್ಯೆಗಳು, ದರೋಡೆಗಳು ಮತ್ತೆ ಬೇರೆ ಬೇರೆ ತರದ ಮಿಸ್ಯೂಸ್ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳು ಒಂದು ಸ್ಟೆಪ್ ಮುಂದಕ್ಕೆ ಇಟ್ಟಿದ್ದಾರೆ. ಅದನ್ನು ಸೈಂಟಿಫಿಕ್ ಆಗಿ ಇಡ್ಲಿ. ಇನ್ನು ಮೊಬೈಲ್ ಬ್ಯಾನ್ ಮಾಡೋ ಅನ್ನೋದು ವಿಚಾರ ಬಿಟ್ಟು ಮೊಬೈಲ್ ಅಲ್ಲಿ ನೋಡುವ
ಜಾಲತಾಣಗಳಿಂದ ಮಕ್ಕಳನ್ನ ಹೊರಗಡೆ ತರಬೇಕಷ್ಟೇ ಮುಖ್ಯ. ಓಕೆ ಓಕೆ. ಇದು ನಮ್ಮ ಕಳಕಳಿ ಕಾಳಜಿ. ಹ್ಮ್ ಈಗ ತಕ್ಷಣದಲ್ಲೇ ನಾವು ಈಗ ಆಲ್ರೆಡಿ ಸ್ವಲ್ಪ ಎಲ್ಲ ಎಕ್ಸ್ಪರ್ಟ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ. ಹ್ಮ್ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ಸ್ವಲ್ಪ ಅವ್ರಿಗೊಂಚೂರು ಏನೇನೆಲ್ಲ ಬದಲಾವಣೆಗಳಾಗಬೇಕು, ಯಾವ ರೀತಿ ಮಾಡಬೇಕು ಅಂತ ಅಪಾಯಿಂಟ್ಮೆಂಟ್ ಕೊಟ್ಟು ಮಾತಾಡಬೇಕು ಅಂತ. ಹ್ಮ್ ಹ್ಮ್ ಹ್ಮ್